ನನಗೆ ಇಲ್ಲಿ ತನಕ ಕಾಂಗ್ರೆಸ್ ಪಕ್ಷ ಎಲ್ಲ ಕೊಟ್ಟಿದ್ದಾರೆ, ಈಗಲೂ ಸಮೇತ ಕಾಂಗ್ರೆಸ್ ಪಕ್ಷ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಸೋನಿಯಾ ಗಾಂಧಿಯವರಿಗೆ, ರಾಹುಲ್ ಗಾಂಧಿಯವರಿಗೆ, ಸಿದ್ದರಾಮಯ್ಯವರಿಗೆ, ನಮ್ಮ CM DK ಶಿವಕುಮಾರ್ ಅವರಿಗೆ ಸಮೇತ, ಮತ್ತು ರಣದೀಪ್ ಸುರ್ಜೇವಾಲಾ ಅವರಿದ್ದಾರೆ, ರಣದೀಪ್ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್, ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಿದ್ದೀನಿ. ನಂದು ಇದರಲ್ಲಿ ನೋಡಿ ಏನೇ ಹಾಕಿದ್ದೀನಿ. ನನಗೆ ಏಕೆ ಯಾರು ನೀವು ಅತೃಪ್ತಿಯಿಂದ ಹಾಕಿದ್ರೆ ಒಂದೊಂದು ಇದರಲ್ಲಿ ಹಾಕ್ತೀರಾ? ಅದೇ ನನಗೆ ಬೇಸರ ಅಷ್ಟೇ. ನಾನು ಯಾವುದು ಸಂತಸದಲ್ಲಿದ್ದೀನಿ, ಎಲ್ಲ ಇದರಲ್ಲಿಯೂ ನನಗೆ ಕಾಂಗ್ರೆಸ್ ಪಾರ್ಟಿ ಯಾವಾಗಲೂ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದೆ, ಈಗಲೂ ಕೊಟ್ಟಿದ್ದಾರೆ. ನಾನು ಯಾವುದೇ ರೀತಿ ನನಗೆ ಬೇಸರ ಇಲ್ಲ, ಅತಿ ಸಂತಸದಲ್ಲಿದ್ದೀನಿ. ಸರ್, ಇವತ್ತು ರಾಮಲಿಂಗಾರೆಡ್ಡಿ ಅವರು ಅವರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಸರ್. ಈ ಬಗ್ಗೆ ಇವತ್ತೇನಾದರೂ ಹೈಕಮಾಂಡ್ ಜೊತೆ ಏನಾದರೂ ಚರ್ಚೆ ಆಯ್ತಾ? ಅವ್ರಿಗೆ ಯಾವ ರೀತಿಯಾಗಿ ಮನವೊಲಿಸಬೇಕು ಅಂತ ಏನಾದರೂ? ಸರ್ ನೋಡಿ, ನಾನು ಸಮಾಧಾನದಲ್ಲಿರೋ ನನಗೆ ಅಸಮಾಧಾನ ಅಂತ ಹೇಳಿದ ಮೇಲೆ ನಾನು ಏನು ಅದಕ್ಕೆ ಹೇಳ್ತಾ ಇದ್ದು, ರಾಮಲಿಂಗಾರೆಡ್ಡಿ ಅವ್ರನ್ನ ಕೇಳಿ, ಅವರು ಹೇಳ್ತಾರೆ ಅವ್ರು ಏನು ಕೊಟ್ಟಿದ್ದಾರೆ ಅಂತ ಬಿಟ್ಟು. ನನಗೆ ಸರ್ ಈ ಬಗ್ಗೆ ಹೈಕಮಾಂಡ್ ಜೊತೆ ಏನಾದರೂ ಚರ್ಚೆ ಆಯ್ತಾ? ಅವ್ರಿಗೆ ಯಾವ ರೀತಿಯಾಗಿ ನೋಡಿ, ನನಗೂ ಅದಕ್ಕೆ ಸಂಬಂಧ ಇಲ್ಲ. ಅದು ರಾಮಲಿಂಗಾರೆಡ್ಡಿ ಅವರು ನನ್ನ ಸ್ನೇಹಿತರು, ಅವರು ಏನೋ ನಿಮಗೆ ಹೇಳಿರ್ಬೇಕು ಹೊರತು ನಂದು ಬೇಸರ ಏನಂದರೆ ನಾನು ಹೇಳಿದ ವಿಚಾರನ ನೀವು ಆಗ್ತಿದ್ದೀರಲ್ಲ, ನನಗೆ ಇದು ಬಿಟ್ಟು ನ್ಯೂಸು ನಿಮಗೆ ಕಡಿಮೆ ಆಗ್ತಾ ಇದ್ದು ಬಿಟ್ಟು ನಾನೇನು ಮಾಡಲಿ? ಸರ್, KH ಮುನಿಯಪ್ಪ ಅವರು ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಸರ್. ನೀವು ಅವ್ರನ್ನ ಕೇಳಿ. ಈಗ ನಾನು ಬೇಸರ ಅಂತ ಹೇಳೋದಕ್ಕೆ ನಾನು ಅದರ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ನನಗೆ ಯಾವುದೇ ಬೇಸರ ಇಲ್ಲ, ಸಂತಸದಿದ್ದೀನಿ. ಕಾಂಗ್ರೆಸ್ ಪಕ್ಷ ಯಾವಾಗಲೂ ನನಗೆ ಗೌರವ ಕೊಟ್ಟಿದ್ದಾರೆ ಮತ್ತು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ. ನಾನು ಆ ರೆಸ್ಪಾನ್ಸಿಬಿಲಿಟಿ ಪ್ರಕಾರ ಕೆಲಸ ಮಾಡ್ತೀನಿ. ಕೊನೆಯದಾಗಿ ಸರ್, BJP ಅವರು ಟೀಕೆ ಮಾಡ್ತಿದ್ದಾರೆ, ಈ ಸರ್ಕಾರ 2 ವರ್ಷಗಳ ಕಾಲ ಪೂರ್ಣಗೊಳಿಸೋದಿಲ್ಲ, ಮಧ್ಯದಲ್ಲೇ ಸರ್ಕಾರ ಹೋಗುತ್ತೆ ಅನ್ನೋತರ. ಅವರು ಸರ್ಕಾರ ಬಂದ ದಿವಸದಿಂದ ಹೇಳ್ತಾನೆ ಇದ್ದಾರೆ, ಬಟ್ ಇಷ್ಟು ವರ್ಷ ನಡೆಸ್ಕೊಂಡು ಬರಲಿಲ್ವಾ? ಅವರಿಗೆ ಏನದು ಬಿಟ್ಟರೆ ಅಧಿಕಾರ ಕಳ್ಕೊಂಡು ಈ ಮೀನು ಯಾವಾಗ ನೆಲಕ್ಕೆ ಬಂದುಬಿಟ್ರೆ ಪಟ ಆಗ್ತದಲ್ಲ, ನೀರಲ್ಲಿ ಇರಬೇಕು ಅಂತ ಬಿಟ್ಟು ಅವರು ವಿರೋಧ ಪಕ್ಷದಲ್ಲಿ ಇರಲಿ, ನಾವು ಆಡಳಿತ ಪಕ್ಷದ ಕಾಂಗ್ರೆಸ್ ಅಲ್ಲಿ 3 ಗುಂಪಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅವರು ನೀವು ಹೇಳ್ತೀರಾ, ಅವರು ಹೇಳ್ತಾರಾ? ಅವರು ಅದನ್ನು ಹೇಳಲೇಬೇಕಲ್ಲ. ಅವರು ವಿರೋಧ ಪಕ್ಷದಲ್ಲಿದ್ದಾರೆ, ಅವರು ಅಧಿಕಾರದಲ್ಲಿ ಇಲ್ಲ. ಅಧಿಕಾರದಲ್ಲಿ ಇದ್ದಾಗ ಜನ ಅವ್ರನ್ನ ತಿರಸ್ಕಾರ ಮಾಡಿಬಿಟ್ಟು ಮನೆ ಕಳಿಸಿದ್ದಾರೆ. ಇನ್ನು ವಾಪಸ್ ಬರಲಿಕ್ಕೆ ಏನಾದ್ರೆಲ್ಲ ಹುಡುಕ್ತಾ ಇದ್ದಾರೆ ಅಷ್ಟೇ. ಥ್ಯಾಂಕ್ ಯು ಸರ್. ಎಸ್, ಇದಾಗಿತ್ತು ಸಚಿವರಾದಂಥ KJ ಜಾರ್ಜ್ ಅವರ ಮಾತುಗಳು. ಕ್ಯಾಮ್ರಾಮ್ಯಾನ್ ಗುರುಮೂರ್ತಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.